ಪಾಯಿಂಟ್ ಅಂತೆಲ್ಲ ಕೊಟ್ಟಿದ್ದಾರೆ. ನೋಡಿ 9, 10, 9.5, 10, 11. ಹೌದಾ ಸರ್? ಇದನ್ನ ಆಲ್ಕಲೈನ್ ವಾಟರ್ ಅಂತ ಕರೀತೀವಿ, ಇದನ್ನ RO ವಾಟರ್ ಅಂತ ಕರೀತೀವಿ. RO ಅಂತ ಹೇಳಿದ್ರೆ ಇಟ್ಸ್ ಎ ರಿವರ್ಸ್ ಆಸ್ಮೋಸಿಸ್. ಆದ್ರೆ ಇದನ್ನ ನಾವು ಇವತ್ತು ಏನ್ ಕರಿತೀವಿ? ಆಸಿಡಿಕ್ ವಾಟರ್ ಅಂತ ಕರೀತೀವಿ. ಆಸಿಡಿಕ್ ವಾಟರ್, ಇಟ್ಸ್ ನಾಟ್ ಎ ಡ್ರಿಂಕಿಂಗ್ ವಾಟರ್ ಅಂತ. ಸರ್ ನೋಡಿ ಏನಾಗುತ್ತೆ, ಈ ಎರಡು ನೀರಿಗಿರುವಂತ ಟಾಪ್ 10 ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಸರ್, ಹೈಡ್ರೇಷನ್. ನೀರಿನ ಅಂಶ ಎಲ್ಲಿ ದೇಹದಲ್ಲಿ, ನೀರಿನ ಅಂಶ ದೇಹದಲ್ಲಿ ಎಷ್ಟಿರ್ಬೇಕು? 80ರಿಂದ 85% ನೀರಿರ್ಬೇಕು ಮನುಷ್ಯ. ನೀರು ದೇಹದಲ್ಲಿ 80ರಿಂದ 85% ಇರ್ಬೇಕು. ನೀರು ಕಡಿಮೆ ಆದ್ರೆ ನಾವು ಅದನ್ನ ಡಿಹೈಡ್ರೇಷನ್ ಅಂತ ಕರಿತೀವಿ. ಯಾವುದೇ ಡಾಕ್ಟರ್ ಕೇಳಬಹುದು, ಡಿಹೈಡ್ರೇಷನ್ ಆರೋಗ್ಯಕ್ಕೆ ಒಳ್ಳೆಯದು. ಹೌದಾ ಸರ್? ಡಿಹೈಡ್ರೇಷನ್ ಅಂತ ಕರಿತೀವಿ. ಸರ್ ಫಾರ್ ಎಕ್ಸಾಂಪಲ್ ಈ ನೀರಲ್ಲಿ ಇರುವಂತ ನೀರಿನ ಅಂಶ ಎಷ್ಟು? ಟೋಟಲಿ ಇದು ನೀರು ಮನುಷ್ಯನಿಗೆ ಕುಡಿದಾಗ ಏನ್ ಸಿಗ್ಬೇಕು ಅದು ಸಿಗ್ತಾನೆ ಇಲ್ಲ. ಅಂದ್ರೆ ನೀವು ಎಷ್ಟು ಕುಡಿಬೇಕಾಗುತ್ತೆ, ಎಷ್ಟು ಕುಡಿದ್ರು ಸಿಗೋದಿಲ್ಲ. ಹೌದಾ ಸರ್? ಹೈಡ್ರೇಷನ್ ಆಗುತ್ತೆ. ಇದನ್ನ ಕುಡಿದ್ರೆ ನೀರಿನ ಅಂಶ ದೇಹದಲ್ಲಿ 80ರಿಂದ 85% ಇರುತ್ತೆ. ಇದನ್ನ ಕುಡಿದ್ರೆ 30ರಿಂದ 40% ಇರುತ್ತೆ. ವೆಯ್ಟ್ ಲಾಸ್. ಇನ್ನೊಂದು ವೆಯ್ಟ್ ಲಾಸ್. ಸರ್ ಇದನ್ನ ಕುಡಿದ್ರೆ ವೆಯ್ಟ್ ಇದ್ದದ್ದು ಲಾಸ್ ಆಗಲ್ಲ, ಜಾಸ್ತಿ ಆಗ್ತಾನೆ ಹೋಗುತ್ತೆ. ಯಾಕೆಂದ್ರೆ ಇದು ಆಸಿಡಿಕ್ ವಾಟರ್. ವೆಯ್ಟ್ ಅನ್ನ ಕಡಿಮೆ ಮಾಡುವಂತ ಅಂಶ ಇದು ಈ ನೀರಲ್ಲಿ ಇಲ್ಲ. ಹೇಗೆ ಅಂತ ಕೇಳಿದ್ವಿ ಸರ್. ನಾವು ಊಟ ಮಾಡಿದಾಗ ಎಣ್ಣೆ ಇದೆ, ಕೊಲೆಸ್ಟ್ರಾಲ್ ಏನಾಗುತ್ತೆ? ದೇಹದೊಳಗಡೆ ಹೌದಾ? ಅದನ್ನ ಕರಗಿಸುವಂತ ಶಕ್ತಿ ಯಾರಿಗಿದೆ? ಇದಕ್ಕಿಲ್ಲ, ನೀರಿಗಿದೆ. ಈ ನೀರಿಗೆ ಕರಗಿಸುವಂತ ಶಕ್ತಿ ಇದೆ ಈ ನೀರಿಗೆ. ಯಾಕೆ ಅಂತ ಹೇಳಿದ್ರೆ ಎಣ್ಣೆ ಈ ನೀರಲ್ಲಿ ತೇಲುತ್ತೆ, ಆಮೇಲೆ ಬಿಸಿ ನೀರಲ್ಲಿ ಕುಡಿದ್ರು ಅದು ಇದಾಗುತ್ತೆ ಅಂತಾರಲ್ಲ, ಈ ನೀರಲ್ಲಿ ಕರಗುತ್ತೆ. ನೀರಲ್ಲಿ ಇರ್ಬೇಕಲ್ಲ ಸರ್, ಬಿಸಿನೀರು ಕುಡಿದ್ರೆ ಏನ್ ಕರಗಲ್ಲ. ಇಲ್ಲಿ ಇರೋದಷ್ಟೇ, ಕೆಳಗೆ ಏನೂ ಇಲ್ಲ. ಈ ನೀರನ್ನ ಕುಡಿದ್ರೆ ಕರಗುತ್ತೆ, ಈ ನೀರನ್ನ ಕುಡಿದ್ರೆ ಜಾಸ್ತಿ ಆಗುತ್ತೆ. ಇಟ್ ಮೀನ್ಸ್ ಕರಗಲ್ಲ. ಸ್ಟಾಕ್ ಆಗಿ ಏನಾಗಿ ಜಾಸ್ತಿ. ಅವಾಗ ಏನಾಗುತ್ತೆ? ವೆಯ್ಟ್ ಎಕ್ಸ್ಟ್ರಾ ಮೀಟ್ ಬೆಳೀತಾ ಬರುತ್ತೆ, ಬೊಜ್ಜು ಅದು ಇದು ಎಲ್ಲ ಬೆಳೀತಾ ಬರುತ್ತೆ. ಅದನ್ನ ನಾವು ವೆಯ್ಟ್ ಲಾಸ್ ಅಂತ ಕರಿತೀವಿ ಇದರಲ್ಲಿ. ದೆನ್ ಆಂಟಿ ಏಜಿಂಗ್. ಸರ್ ಅದು ಆಸಿಡ್ ಏನಾರ ಕುಡಿದ್ರೆ ಏನಾಗುತ್ತೆ ಹೇಳಿ? ಮನುಷ್ಯನಿಗೆ ಬರ್ನ್ ಆಗತ್ತ. ಅಂದ್ರೆ ಆಸಿಡ್ ನೀರು ಕುಡಿಯೋದ್ರಿಂದ ನಮಗೆ ದೇಹದೊಳಗಡೆ ಆರ್ಗನ್ಸ್ಗಳು ಬರ್ನ್ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೀಗ 10 ವರ್ಷ ಇದೆ, ಎಕ್ಸಾಂಪಲ್